ನಮ್ಮ ಜೀವನದಲ್ಲಿ ದುಃಖ ಕಷ್ಟಗಳು ಬಂದಾಗ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ಕರ್ಮ. ನಮ್ಮ ಕರ್ಮಗಳು ಯಾವಾಗಲಾದರೂ ನಮಗೆ ಕಷ್ಟ ಬಂದಾಗ ನಾವು ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸ್ತೀವಿ ಅಥವಾ ಭಗವಂತನ ಕಡೆ ಬೆರಳು ಮಾಡಿ ತೋರಿಸ್ತೀವಿ. ಒಂದು ಇದಕ್ಕೆ ಯಾರೂ ಕಾರಣರಲ್ಲ, ಬೇರೆ ಯಾರೂ ಕಾರಣರಲ್ಲ. ನಮ್ಮ ಕರ್ಮದ ಫಲ ಅನುಭವಿಸ್ತಾ ಇರ್ತೀವಿ. ನಾವು ಮಾಡಿದ ಕರ್ಮಗಳಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಕೆಟ್ಟ ಕರ್ಮಗಳು, ನಮ್ಮ ಒಳ್ಳೆಯ ಕರ್ಮಗಳು, ಈ ಒಂದು ಕರ್ಮದ ಫಲವಾಗಿ ನಾವು ದುಃಖದಲ್ಲಿರ್ತೀವಿ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ನಾವು ಮಾಡಿದ ಪಾಪ ಪುಣ್ಯಗಳ ಕರ್ಮಗಳನ್ನು ಮರೆತು ಆವಾಗ ಬಂದಿರೋ ದುಃಖದ ಸಲುವಾಗಿ ಪರಿಹಾರಕ್ಕಾಗಿ ನಾವು ಮಠಗಳಿಗೆ, ದೇವಸ್ಥಾನಗಳಿಗೆ ಮತ್ತು ತಾಯಿತ ಕಟ್ಟೋಂಥ ಜನಗಳ ಹತ್ರ ಹೋಗ್ತೀವಿ. ವಾಸ್ತು ಹೇಳೋಂಥ ಜ್ಯೋತಿಷ್ಯ ಹೇಳೋ ಜನಗಳ ಹತ್ರ ನಾವು ಹೋಗ್ತೀವಿ. ಇವೆಲ್ಲನೂ ಇದು ಯಾವುದರ ಭಾಗ್ಯ ನಮ್ಮ ಭಾಗ್ಯವನ್ನು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕರ್ಮದ ಫಲನೇ ನಮಗೆ ದುಃಖ ಕೊಡುತ್ತೆ ಹೊರತು ಈ ತಾಯ್ತ ಆಗಲಿ, ವಾಸ್ತು ಆಗಲಿ, ಜ್ಯೋತಿಷ್ಯ ಆಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಂಥದ್ದು ಹೋದರೂ ಕೂಡ ನಮ್ಮ ಕರ್ಮ ಚೆನ್ನಾಗಿಲ್ಲ ಅಂತಂದರೆ ಇದು ಯಾವುದು ಪರಿಹಾರ ಆಗಲ್ಲ. ಯಾರೋ ನಿಮ್ಗೆ ಶನಿ ಕಾಟ ಇದೆ, ರಾಹು ದೋಷ ಇದೆ, ಮತ್ತೇನೋ ಹೇಳಿ ಹೆದರಿಸ್ತಾರೆ. ಅಲ್ಲ, ಇವತ್ತು ಒಬ್ಬ ಸಣ್ಣ ವ್ಯಾಪಾರಿ ಒಂದು ವ್ಯಾಪಾರ ಮಾಡ್ಕೊಂಡಿರ್ತಾನೆ. ಅವನಿಗೆ ಇವತ್ತಿನ ದಿವಸ ಏನಾದರೂ ನಾವು ಕೇಳಿದ್ರೆ ಬನ್ನಿರಿ ಹೋಗೋಣ ಅಲ್ಲಿ ಅಂತಾರೆ, ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಇದರಲ್ಲಿ ಅವನು ಸಣ್ಣ ವ್ಯಾಪಾರಿನೇ ನನಗೆ ಟೈಮ್ ಇಲ್ಲ ಅಂತ ಹೇಳುವಾಗ ಆ ಶನಿ ಮಹಾತ್ಮ, ಶನಿ ದೇವರಿಗೆ, ಈ ರಾಹುಗೆ ಎಲ್ಲಿ ಟೈಮ್ ಇರುತ್ತೆ ಸರ್? ಇವ್ರಿಗೆ ದುಃಖ ಕೊಡೋಕ್ಕೆ, ಇವರಿಗೆ ಕಾಟ ಕೊಡೋಕ್ಕೆ ಅವ್ರಿಗೆ ಎಲ್ಲಿ ಟೈಮ್ ಇರುತ್ತೆ ಹೇಳ್ರಿ? ದುಃಖ ಕಷ್ಟಗಳನ್ನು ಯಾರಿಂದಲೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ಸಾಧ್ಯ, ನಾವು ಮಾತ್ರ. ನಮ್ಮ ಒಳ್ಳೆಯ ಕರ್ಮಗಳಿಂದ ಮಾತ್ರ ನಮ್ಮ ದುಃಖಗಳನ್ನು ನಾವು ದೂರ ಮಾಡ್ಕೋಬಹುದು. ಬೇರೆ ಯಾರಿಂದ ಅಲ್ಲ, ದೇವರು ಅಲ್ಲ, ಎಂಥದ್ದು ಅಲ್ಲ. ಈ ಕೋಟ್ಯಾಂತರ ಜನಸಂಖ್ಯೆಯನ್ನು ಸೃಷ್ಟಿ ಮಾಡಿದ ದೇವರಿಗೆ ಯಾವ ಟೈಮಲ್ಲಿರುತ್ತೆ ನಮ್ಮನ್ನು ನೋಡೋಕ್ಕೆ? ಅವನು ಒಂದು ಸಿಸ್ಟಮ್ ಮಾಡಿಟ್ಟಿದ್ದಾನೆ. ಆ ಸಿಸ್ಟಮ್ ಪ್ರಕಾರ ನಾವು ಮಾತ್ರ ಆ ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಅದನ್ನು ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡು, ನಮ್ಮ ಕೆಟ್ಟ ಕರ್ಮಗಳೇ ನಮಗೆ ದುಃಖಕ್ಕೆ ಕಾರಣ ಆಗ್ತವೆ ನಾವು ತಿಳ್ಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದರೆ ಮಾತ್ರ ನಾವು ನಮ್ಮ ದುಃಖಗಳಿಂದ ದೂರ ಇರ್ಬೋದು. ಈ ಒಂದು ಕಲಿಕಾಲದಲ್ಲಿ, ಈ ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿ ಮಾಡಿರುವ ಈ ಒಂದು ಸೃಷ್ಟಿನಲ್ಲಿ ಯಾವ ಪಾಪ ಪುಣ್ಯಗಳ ಗೂಢಾರ್ಥವಿದೆಯೋ ಬಲ್ಲವರು ಯಾರು? ಈ ಒಂದು ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಮನುಷ್ಯನಿಗೆ ಅವನದೇ ಆದಂಥ ಪಾಪ ಪುಣ್ಯಗಳ ಕರ್ಮದ ಫಲ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವನ ತಲೆಯಲ್ಲಿ ಬುದ್ಧಿ ಇಟ್ಟು, ನೀನು ನನ್ನ ಆತ್ಮ, ನನ್ನ ಜೀವ ನಿನ್ನಲ್ಲಿದೆ, ಅದನ್ನು ತಿಳ್ಕೊಂಡು ನೀನು ಇನ್ನ ಪಾಪ ಪುಣ್ಯ ಕರ್ಮದ ಯಾವ ರೀತಿ ಮಾಡ್ಬೇಕನ್ನೋ ವಿಚಾರ ಮಾಡು ಅಂತ ಹೇಳಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಆದರೆ ತನ್ನ ಕೆಟ್ಟ ಕರ್ಮಗಳ ಪ್ರತಿಯಾಗಿ ಅವನು ಇವತ್ತಿನ ದಿವಸ ಭಗವಂತನನ್ನೇ ಮರೆತು ಬಿಟ್ಟಿದ್ದಾನೆ. ಜಪ, ತಪ, ಪೂಜೆ ಮತ್ತೊಂದು ಎಲ್ಲನೂ ಮರೆತು ಬಿಟ್ಟು ಇವತ್ತಿನ ದಿವಸ ಕರ್ಮಗಳನ್ನು ಫಲಗಳನ್ನು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ದುಃಖ ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಭಗವಂತ ನಮಗೆ ಇಷ್ಟೆಲ್ಲ ಯಾಕೆ ದುಃಖ ಕೊಟ್ಟೆ ಅಂತ ಕೇಳುವಂಥ ಜನ ಇವತ್ತಿನ ದಿವಸ ಜಾಸ್ತಿ ಆಗಿಬಿಟ್ಟಿದ್ದಾರೆ. ತನ್ನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ದೇನೆ ಇವತ್ತಿನ ದಿವಸ ಕಷ್ಟ ಬಂದಾಗ ಪರಿಹಾರಕ್ಕಾಗಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಯಾರ್ಯಾರ ಹತ್ರನೋ ಹೋಗ್ತಾ ಇದ್ದಾರೆ. ಪಾಪ ಪುಣ್ಯಗಳ ಪರಿಹಾರ ನಿಮ್ಮ ಸ್ವಂತ ಕರ್ಮದಲ್ಲಿದೆ ಅನ್ನೋ ತಿಳ್ಕೊಂಡು ಇವತ್ತಿನ ದಿವಸ ಗ್ರಹಗಳು ಮತ್ತು ದೇವರು ಮೊರೆ ಹೋಗುವುದು ಯಾಕೆ? ಒಳ್ಳೆಯ ಕರ್ಮಗಳನ್ನು ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳ್ರಿ. ಇನ್ನೊಬ್ಬರಿಗೆ ಕಷ್ಟ ಕೊಡದೇನೆ ನಾವು ಹೇಗೆ ಬದುಕಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡದೇನೆ, ಕೆಟ್ಟ ಮಾತಾಡ್ದೇನೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ನಮ್ಮ ಕರ್ಮಗಳಲ್ಲಿದೆ. ನಾವು ನಮ್ಮ ಕೃತಿಗಳಲ್ಲಿದೆ, ನಮ್ಮ ಗ್ರಂಥಗಳಲ್ಲಿದೆ. ಅದನ್ನೆಲ್ಲ ನಾವು ನೋಡಿಕೊಂಡು ಜೀವನ ಮಾಡಬೇಕು. ನಮ್ಮ ಜೀವನದಲ್ಲಿ ಅವರಿವರನ್ನು ನಂಬದೆ ನಾವು ಭಗವಂತನಲ್ಲಿ ನಂಬಿಕೆ ಇಟ್ಟುಕೊಂಡು
ಶ್ರದ್ಧಾಭಕ್ತಿಯಿಂದ ಇವತ್ತಿನ ದಿವಸ ನಾವು ಬದುಕಬೇಕು, ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಜೀವನ ನಡೆಸ್ಕೋಬೇಕು ಅಂತ ನಾನು ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ.